ನಮಸ್ಕಾರ, ನಾನು ನಿಮ್ಮ ಕನ್ನಡಮ್ಮನ ಒಂದು ಕಾಲ್ಪನಿಕ ಕಥೆ ಹೇಳ್ತೀನಿ. 2001-2ರಲ್ಲಿ ನಡೆದಂಥ ಒಂದು ಸಣ್ಣ ದುರಂತ ಪ್ರೇಮ ಕಥೆ. ಬೆಂಗಳೂರು ಏರಿಯಾದಲ್ಲಿ ಒಂದು ಸಿ ಡಿ ಅಂಗಡಿ ಇರುತ್ತೆ. ಆ ಸಿ ಡಿ ಅಂಗಡಿಲಿ ಒಂದು ಹುಡುಗಿ ಕೆಲಸ ಮಾಡ್ತಿರ್ತಾರೆ. ಆ ಹುಡುಗಿನ ಒಂದು ಹುಡುಗ ಲವ್ ಮಾಡ್ತಾ ಇರ್ತಾನೆ, ತುಂಬ ಇಷ್ಟ ಬೀಳ್ತಾ ಇರ್ತಾನೆ. ಅವಳು ನೋಡೋ ನೆಪದಲ್ಲಿ ಸಿ ಡಿ ತಗೊಂಡು ಮಾತಾಡಿಸ್ತಾ ಇರ್ತಾನೆ. ಹಿಂಗಿರ್ಬೇಕಾದ್ರೆ ಒಂದು ದಿವಸ ಆ ಹುಡುಗಿ ಅಕ್ಕನಿಗೆ ಮದುವೆ ಸೆಟ್ ಆಗುತ್ತೆ. ಆ ಹುಡುಗಿ ಓನರ್ ಹತ್ರ ಬಂದು, ಸರ್ ನಮ್ಮ ಅಕ್ಕನ ಮದುವೆ ಇದೆ, ನಾನು ಊರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಊರಿಗೆ ಹೋಗ್ತಾನೆ. ಒಂದು ದಿವಸ ಬಂದ, 2 ದಿವಸ ಬಂದ ಹುಡುಗ ಅಂಗಡಿಯಲ್ಲಿ ಹುಡುಗಿ ಇಲ್ದಿರೋದನ್ನು ನೋಡಿ ಓನರ್ ಹತ್ರ ಕೇಳ್ತಾನೆ, ಏನು ಸರ್ ಇಲ್ಲಿ ಕೆಲಸ ಮಾಡ್ತಿದ್ರಲ್ಲ ಆ ಹುಡುಗಿ ಎಲ್ಗೋದು ಅಂತ. ಆವಾಗ ಅಂಗಡಿ ಓನರು ಬ್ಯುಸಿ ಇರ್ತಾನಲ್ಲ, ಮದುವೆ ಐತಪ್ಪ ಅದಕ್ಕೆ ಊರು ಹೋಗಿದ್ದಾಳೆ ಅಂದ್ಬಿಡ್ತಾರೆ. ಬೇಜಾರಾಗ್ಬಿಡುತ್ತೆ ಇವನಿಗೆ, ಎಲ್ಲೂ ಬೇಜಾರಾಗ್ಬಿಡುತ್ತೆ. ಸುಮ್ಮನೆ ಏನೂ ಮಾತಾಡಲ್ಲ, ಸೀದಾ ನಡ್ಕೊಂಡು ಮನೆಗೆ ಹೋಗ್ಬಿಡ್ತಾನೆ. ಮತ್ತೆ ಮದುವೆ ಮುಗಿಸ್ಕೊಂಡು ಬಂದಿದ್ದ ಹುಡುಗಿ ಇಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಪ್ರತಿದಿನ ಬರ್ತಿದ್ದ ಹುಡುಗ ಬಂತಿಲ್ವಲ್ಲ ಅಂತ ಯೋಚನೆ ಮಾಡ್ತಿರ್ತಾಳೆ. ಸರಿ, ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗುವಾಗ ಆ ಹುಡುಗನ ಫ್ರೆಂಡ್ಸ್ ಹತ್ರ ಹೋಗಿ ಕೇಳ್ತಾಳೆ, ಹುಡುಗ ಎಲ್ಲಿ ಅಂತ. ಆವಾಗ ಒಬ್ಬ ಹುಡುಗ ಹೇಳ್ತಾನೆ, ಬಾ ಅಂತ ಕರ್ಕೊಂಡು ಹುಡುಗಿನ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾನೆ. ಅವ್ರ ಮನೆಗೆ ಹೋಗಿ ನೋಡಿದ್ರೆ ಆ ಹುಡುಗನ ಫೋಟೋದ ಮುಂದೆಗಡೆ ಅವರಮ್ಮ ಹತ್ಕೊಂಡು ಕೂತಿರ್ತಾರೆ. ಯಾಕಮ್ಮ ಏನಾಯಿತು ಅಂತ ಆ ಹುಡುಗಿ ಕೇಳ್ತಾಳೆ. ಅದಕ್ಕೆ ಅವರಮ್ಮ, ಏನೋ ಗೊತ್ತಿಲ್ಲಮ್ಮ, 3-4 ದಿವಸದಿಂದ ಒಬ್ಬನೇ ಕೂತಿರ್ತಿದ್ದ, ತುಂಬ ಯೋಚನೆ ಮಾಡ್ತಿದ್ದ, ಊಟನೂ ಮಾಡ್ತಿರ್ಲಿಲ್ಲ. ನೆನ್ನೆ ಬೆಳಿಗ್ಗೆ ಎದ್ದು ಬಾಗಿಲು ತೆಗೆದು ನೋಡಿದ್ರೆ ನೇಣು ಹಾಕ್ಕೊಂಡು ಸತ್ತೋಗ್ಬಿಟ್ಟಿದ್ದ ಅಂತ ಹೇಳ್ತಾ ಇರ್ತಾರೆ. ಆಮೇಲೆ ಆ ಹುಡುಗಿ ಆ ಹುಡುಗನ ರೂಮ್ಗೆ ಹೋಗಿ ಏನೋ ನೋಡಿ ಬೇಜಾರು ಮಾಡ್ಕೊಂಡು ಅಲ್ಲಿಂದ ನಡ್ಕೊಂಡು ಮನೆಗೆ ಹೊಂಟೋಗ್ತಾರೆ. ಹೀಗಿದೆ ಕಥೆಯಲ್ಲಿ ಟ್ವಿಸ್ಟು. ಏನಂದರೆ ಆ ಹುಡುಗಿನೂ ಕೂಡ ಅವನ್ನ ತುಂಬ ಇಷ್ಟಪಟ್ಟು ಲವ್ ಮಾಡ್ತಿರ್ತಾಳೆ. ಪ್ರತಿದಿನ ಆ ಹುಡುಗ ಬರೋದನ್ನೇ ಕಾಯ್ಕೊಂಡಿದ್ದು. ಅವನು ಯಾವ ಸಿ ಡಿ ತಗೊಂತಾನೋ ಆ ಸಿ ಡಿ ಒಳಗಡೆ ಪ್ರತಿದಿನ ಒಂದೊಂದು ಲವ್ ಲೆಟ್ರ್ ಇಟ್ಟು ಕಳಿಸ್ತಿರ್ತಾಳೆ. ಈ ದಡ್ಡ ಅವಳು ನೋಡೋಣಪ್ಪ ಅಷ್ಟೇ, ಆದರೆ ಸಿ ಡಿನ ಸುಮ್ಮನೆ ತಗೊಂಡೋಗಿ ಮನೇಲಿ ಇಟ್ಟಿರ್ತಾನೆ. ಒಂದು ಸಿ ಡಿನೂ ಕೂಡ ತೆಗೆದು ನೋಡೇ ಇರಲ್ಲ. ಆ ಅಂಗಡಿ ಓನರು ಅರ್ಜೆಂಟಲ್ಲಿ ಮದುವೆ ಅಂತ ಹೇಳಿದನ್ನ ಆ ಹುಡುಗಿದೇ ಮದುವೆ ಅಂದ್ಕೊಂಡು ಇವನು ನೇಣು ಹಾಕ್ಕೊಂಡೇ ಸತ್ತೋಗಿರ್ತಾನೆ. ಒಂದೇ ಒಂದು ಸಲ ಅವನು ಆ ಒಂದು ಸಿ ಡಿನ ತೆಗೆದು ನೋಡಿದರೆ ಇವತ್ತು ಅವರಿದ್ದು ಪ್ರೀತಿ ಸಕ್ಸಸ್ ಆಗಿರೋದು.